ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀಲೋಕ ಅಂತ. ಶ್ರೀಲೋಕ. ನಾನು 4ನೇ ಕ್ಲಾಸು 5ನೇ ಕ್ಲಾಸ್ ಇದ್ದಾಗಿಂದನೂ ಗಿಡಗಳನ್ನು ಹುಡ್ಕೋದು, ಅದ್ರ ಬೀಜಗಳನ್ನು ಕಲೆಕ್ಟ್ ಮಾಡೋದು, ಅದು ಕಾಡು ಗಿಡ ಆಗಿರ್ಬೋದು, ನಮಗೆ ಬಳಕೆ ಬರೋ ಅಂಥ ಗಿಡಗಳಾಗಿರ್ಬೋದು, ಬೀಜ ತರೋದು, ಗಿಡ ಮಾಡೋದು ಮಾಡ್ತಾಯಿದ್ದೀನಿ. ಈಗ ನನಗೆ 23 ವರ್ಷ. ಇದುವರೆಗೂ ಕಮ್ಮಿ ಅಂದರೂ 150 ವೈಲ್ಡ್ ವೆರೈಟಿ ಸ್ಪೀಷೀಸಿಂದು ಬೀಜಗಳನ್ನು ಕಲೆಕ್ಟ್ ಮಾಡಿ ಗಿಡ ಮಾಡಿ ನಮ್ಮ ಮನೆ ಹತ್ರ ನೆಡೋ ಅಂತ ಅದೊಂಥರ ಚಟ ಆಗಿಬಿಟ್ಟಿದೆ ನನಗೆ. ಈಗ ಇಲ್ಲೇನು ಕಾಡು ಕಡಿದು ರೋಡ್ಗಳನ್ನು ಮಾಡಿ ಟನಲ್ ಮಾಡಕ್ಕೆ ಹೊರಟಿದ್ದೀರಲ್ಲ, ಅಲ್ಲಿರೋ ಅಂಥ ಒಂದು ಪ್ರಭೇದದ ಮರದ್ದು ಬೀಜವನ್ನು ಕಲೆಕ್ಟ್ ಮಾಡಿ ಗಿಡ ಮಾಡಿ ನೆಟ್ಟು ದೊಡ್ಡ ಮರ ಆಗೋಷ್ಟು ನೋಡ್ಕೊಳ್ಳೋಷ್ಟು ಆಗುತ್ತಾ ನಿಮಗೆ? ಆ ಶಕ್ತಿ ಇದೆಯಾ? ಈಗ ಇನ್ನೂ ಒಂದು ಪ್ರಶ್ನೆ. ಇಲ್ಲಿ ಕಡ್ದ ಕಾಡನ್ನು ಇನ್ನೊಂದು ಕಡೆ ಬೆಳೆಸೋಕ್ಕೆ ಎಲ್ಲೋ ಚಿಕ್ಕಮಂಗ್ಳೂರು ಹತ್ರ ಎಲ್ಲೋ ಜಾಗ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ವಾತಾವರಣವೇ ಬೇರೆ, ಅಲ್ಲಿ ವಾತಾವರಣವೇ ಬೇರೆ. ಬೇಕಾದ್ರೆ ನೀವು 10,000 ಕೋಟಿ ನೀವೇ ತಗೊಳ್ಳಿ, ಆ ಯೋಜನೆಗೆ ಎಷ್ಟು ವರ್ಷ ಬೇಕಲ್ಲ ಅದ್ರ ಡಬ್ಬಲ್ ವರ್ಷ ನೀವೇ ತಗೊಳ್ಳಿ. ಅದು ಅಷ್ಟು ಇಲ್ಲಿ ಬೆಳೆದಂಥ ಕಾಡನ್ನೇ ಅಲ್ಲಿ ಬೆಳೆಸಿ ಅದನ್ನು ಮಾಡೋಕ್ಕಾಗುತ್ತಾ ನಿಮ್ಮ ಹತ್ರ? ಮಾಡೋಕ್ಕಾಗುತ್ತಾ? ಆಗಲ್ಲ. ಈಗ ನೀವು ನೋಡಿರ್ಬೋದು, ಈಗೊಂದು 20-25 ವರ್ಷದ ಕೆಳಗೆ ವಾತಾವರಣ ಎಷ್ಟು ಬದಲಾವಣೆ ಆಗಿದೆ ಅಂತ, ಮಳೆಗಾಲದ ಪೀರಿಯಡ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಇಲ್ಲಿ ಸುತ್ತಮುತ್ತ ಮಲೆನಾಡು ರೈತರು ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಹಿಡಿಮುಂಡಿಗೆ ರೋಗ ಆಗಿರ್ಬೋದು, ಬದುಕಕ್ಕೆ ಆಗ್ತಾ ಇಲ್ಲ. ನಿಮ್ಮ ಬೆಳಕನ್ನು ತಗೊಂಡು ಕೃಷಿ ಬೆಳೆ ಇಲ್ಲದೆ ಬದುಕಿಯ ಕತ್ಲಿಗೆ ಹೋದ್ಮೇಲೆ ಆ ಬೆಳಕು ತಗೊಂಡು ಏನು ಮಾಡಬೇಕು? ಆಮೇಲೆ ನಂದು ಲಾಸ್ಟ್ ಒಂದು ಪ್ರಶ್ನೆ, ಸುಮ್ಮನೆ ಸೀರಿಯಸ್ ಆಗಿ ತಗೋಬೇಡಿ. ಬೆಳಗ್ಗೆಯಿಂದ ಕೂತು ನಿಮ್ಮ ಧಾರಣಾ ಸಾಮರ್ಥ್ಯನೇ ಕಡಿಮೆ ಆದಂಗೆ ಕಾಣ್ತಾ ಇದೆ. ಇನ್ನು ಶರಾವತಿದ ಪರಿಸ್ಥಿತಿ ಏನಾಗಿರ್ಬೋದು? 100 ವರ್ಷಗಳಿಂದ ಆಣೆಕಟ್ಟು ಕಟ್ಟಿ ಅತ್ಯಾಚಾರ ಬಲಾತ್ಕಾರ ಮಾಡಿ ಅದರ ಆಕಾರನೇ ಚೇಂಜ್ ಆಗಿದೆ. ಇನ್ನೂ ಮತ್ತೆ ಏನು ಅಪೇಕ್ಷೆ ಮಾಡ್ತಾ ಇದ್ದೀರಾ ಅಂತ. ಈಗ ಒಂದು ಮನುಷ್ಯನೇ ಆಗಿರ್ಬೋದು, ಒಂದು ಕಣ್ಣು ಕಿಡ್ನಿ ಎಲ್ಲ ಕಿತ್ಬಿಟ್ಟು ನಾರ್ಮಲ್ ಆಗಿರೋದು ಇರೋಕ್ಕಾಗುತ್ತಾ? ಒಂದು ನದಿನೂ ಹಂಗೆ ತಾನೆ. ಥ್ಯಾಂಕ್ ಯು.